ಬಸವಣ್ಣನೇ ಪರಮ ಬಂಧುವಿಗೆ ಬಸವೀಶ ಕವಿಯ ಸಿದ್ಧ ಮಲ್ಲಿಕಾರ್ಜುನ ನನ್ನ ಹೆಸರಿಟ್ಟರು ಬಸವಣ್ಣ. ಇವತ್ತಿನ ದಿವಸ ವಿಶ್ವಗುರು ಬಸವೇಶ್ವರರ ಹಿರಿಯ ಅಕ್ಕ ಆಗಿರ್ತಕ್ಕಂಥ ಅಕ್ಕನಾಗಮ್ಮನವರ ಒಂದು ಜನ್ಮಸ್ಥಳದ ಮಹಾಮನೆಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಅಕ್ಕನಾಗಮ್ಮನವರ ಒಂದು ಐಕ್ಯ ಸ್ಥಳ ತರೀಕೆರೆ ಅಲ್ಲಿ ಎಣ್ಣೆ ಹೊಳೆ ಅನ್ನತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಆ ಕ್ಷೇತ್ರದಲ್ಲಿ ಬಸವ ಜಯಂತಿ ಹಾಗೂ ಸರ್ವಶರಣರ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮ ನಿಮಿತ್ತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಿರ್ತೀಶಾನಂದ ಮಹಾಸ್ವಾಮಿಗಳು ವಿರಕ್ತಮಠ ಅನುಗುಳಿ ಆ ಕಾರ್ಯಕ್ರಮದ ನಿಮಿತ್ತ ಹೋಗುವುದಕ್ಕಿಂತ ಮುನ್ನ ಅಕ್ಕನಾಗಮ್ಮನವರ ಒಂದು ಮಹಾಮನೆಗೆ ಭೇಟಿ ಕೊಟ್ಟು ಅವರ ದರ್ಶನಾಶೀರ್ವಾದವನ್ನು ಪಡೆದು ಅಲ್ಲಿ ಸಾಗಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಬಂದಿರತಕ್ಕಂಥ ಪರಮ ಪೂಜ್ಯರಿಗೆ ಪ್ರಥಮದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ. ಅವರಂತೆ ಪರಮ ಪೂಜ್ಯರ ಬಗ್ಗೆ ನಿಮಗೆ ಹೇಳಬೇಕಂತಂದ್ರೆ ಅವರು ಹುಟ್ಟು ಹೋರಾಟಗಾರರು, ಭಾಳಷ್ಟು ಈ ಭವ್ಯ ಭಾರತ ನಿರ್ಮಾಣಕ್ಕಾಗಿ ತಮ್ಮ ಸರ್ವಸ್ವವನ್ನು ಮುಡಿಪಾಗಿದ್ದರು. ತದನಂತರ ಜೈನರ ಮುಖಾಂತರ ಬಸವ ತತ್ವಕ್ಕೆ ಮಾರು ಹೋಗಿ ತಮ್ಮ ಪ್ರಾಣನೇ ಬಸವಣ್ಣನವರು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಬರತಕ್ಕಂಥ ಪರಮ ಪೂಜ್ಯರು ನಮ್ಮ ಭಾಗದಲ್ಲಿ ಯಾರಾದರೂ ಇದ್ದರೆ ಪರಮ ಪೂಜ್ಯ ಶ್ರೀ ನಿರ್ತೀಶಾನಂದ ಮಹಾಸ್ವಾಮಿ. ಅಂಥ ಒಂದು ತತ್ವನಿಷ್ಠತೆಯನ್ನು, ಯಾಕಂದರೆ ಯಾರು ಕೆಲವೊಂದು ಮಾಡ್ತಕ್ಕಂಥ ಕೆಲಸಗಳು ಬಿಟ್ಟು ಬೇರೆ ಮಾಡ್ತಕ್ಕಂಥವ್ರು ಇವತ್ತು ಯಾರು ಏನು ಮಾಡುವಂಥ ಕೆಲಸ ಅವ್ರು ಮಾಡಲ್ಲ. ಅದನ್ನು ನಾನು ಸಂಕ್ಷಿಪ್ತ ಹೇಳಬೇಕು. ಯಾಕಂದ್ರೆ ಯಾರೋ ಮಾಡಬೇಕಾದ ಕೆಲಸ ಅವ್ರು ಮಾಡಲಿಲ್ಲ, ಯಾರೋ ಮಾಡಬಾರ್ದ ಕೆಲಸ ಅವ್ರು ಮಾಡಲ್ಲ. ಅಂದ್ರೆ ಯಾರು ಏನು ಮಾಡಬೇಕಾಗಿದೆ ಅವ್ರು ಬಿಟ್ಟು ಅಂಥ ಕೆಲಸವನ್ನು ಕಂಕಣಬದ್ಧವಾಗಿ ಕೈಗೆತ್ತಿಕೊಂಡು ಪ್ರತಿಯೊಂದು ಮನೆಗಳಿಗೆ ಮುಟ್ಟುವಂಥ ಬಸವಣ್ಣನ ಒಂದು ವಿಚಾರ ತತ್ವ ಮಹದಾಶೆ ಏನಾಗಿತ್ತು ಅನ್ನುವಂಥ ಇಂಥ ಒಂದು ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ನಮ್ಮೆಲ್ಲರಿಗೂ ಮನಮುಟ್ಟು ಹಾಗೆ ಪ್ರತಿಯೊಂದು ಗ್ರಾಮಗಳಿಗೆ, ಪ್ರತಿಯೊಂದು ತಾಲೂಕುಗಳಿಗೆ ಎಲ್ಲೆಲ್ಲೋ ಆ ಕಡೆ ಸಿಂಗೂರು ಕಡೆ ಅಂತ ಇವರು ಬುದ್ಧಿಜೀವರ ಹೆಸರು ಭಾಳ ಪ್ರಚಲಿತ ಇತ್ತು. ಆ ಕಡೆ ಕೇಳಿಬಿಟ್ರೆ ಇವ್ರ ಬಗ್ಗೆ ಭಾಳ ಬಸವಣ್ಣವ್ರ ಬಗ್ಗೆ ಭಾಳ ಭಾಳ ನಮಗೆಲ್ಲ ಗೊತ್ತಿರಲಿಲ್ಲ ಅನ್ನುವಂಥ ಸಿಂಗೂರು, ರಾಯಚೂರು, ಲಿಂಗಸೂರು ಆ ಕಡೆಲ್ಲ ಭಾಗದಲ್ಲಿ ಭಾಳಷ್ಟು ಕೆಲಸ ಮಾಡಿದಾರ. ಅಂಥ ಪರಮ ಪೂಜ್ಯರು ಇವತ್ತು ನಮ್ಮ ಇಂಗ್ಲೇಶ್ವರ ಗ್ರಾಮಕ್ಕೆ ಬಂದು ಆ ಒಂದು ಮಹಾಮನೆಯನ್ನು ಪ್ರವೇಶ ಮಾಡಿ ಅಕ್ಕನಾಗಮ್ಮನವರ ಒಂದು ದರ್ಶನಾಶೀರ್ವಾದವನ್ನು ಪಡೆದು ಅವರು ಸಾಕ್ತಕ್ಕಂಥ ಪ್ರವಾಸ ಭಾಳ ಯಶಸ್ವಿಯಾಗಲಿ, ಅಲ್ಲಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿ, ಪೂಜ್ಯರ ಒಂದು ವಾಣಿ ಅಲ್ಲಿ ಪ್ರಭಾವ ಬೀರಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಅಕ್ಕನಾಗಮ್ಮನವರು ಬಸವಣ್ಣನವರು ಕೃಪಾಶೀರ್ವಾದ ಸದಾ ಕಾಲಿರಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸಿ ನಾನು ಗಣಮಾನ್ಯರಿಗೂ ಎಡೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಅನ್ಯರ ಕೊಡುವ ಪುಣ್ಯಗಳ ಹಿಂದೆ ರಾಮನ. ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ವಿರಕ್ತಮಠ ಅನುಗುಳಿ ವಿರಕ್ತಮಠದ ವಿದ್ಯಾಸಂದ ಪೂಜ್ಯ ಶ್ರೀ ನಿರ್ತೀಶಾನಂದ ಪೂಜ್ಯರು ವಿಶೇಷವಾಗಿ ಇಂಗ್ಲೇಶ್ವರ ಗ್ರಾಮದಿಂದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಂತಕ್ಕಂಥ ಊರು, ಇಲ್ಲಿ ಅಕ್ಕನಾಗಮ್ಮನವರ ಒಂದು ಐಕ್ಯ ಸ್ಥಳ. ಆ ಸ್ಥಳಕ್ಕೆ ಅವರು ಪಾದಯಾತ್ರೆ ಹೋಗ್ತಾರೋ ಅಥವಾ ಆ ಪಾದಯಾತ್ರೆ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕಂತ ನಾಳೆ ಅಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅಲ್ಲಿ ಅವರು ಹೋಗ್ಬೇಕಂತಕ್ಕಂಥ ವಿಚಾರ ತಗೊಂಡು ಅದು ಇಲ್ಲಿ ಇಂಗ್ಲೇಶ್ವರದಲ್ಲಿ ಪ್ರಾರಂಭ ಮಾಡಬೇಕಂತ ಮತ್ತು ಇಲ್ಲಿ ಇಂಗ್ಲೇಶ್ವರ ಗ್ರಾಮಕ್ಕೆ ಸ್ಮಾರಕಕ್ಕೆ ಬಂದಿದ್ದಾರೆ. ಅವ್ರ ಉದ್ದೇಶ ಅಂತಂದರೆ ಅಕ್ಕನಾಗಮ್ಮನವರ ಜನ್ಮಸ್ಥಳ ಇದು, ಅಂದರೆ ಬಸವಣ್ಣನವರ ಹಿರಿಯ ಅಕ್ಕ. ಅವ್ರು ಹುಟ್ಟಿದ್ದು ಇಂಗ್ಲೇಶ್ವರ ಗ್ರಾಮ. ಮತ್ತು ಈಗ ನಾವು ತರೀಕೆರೆ ಹೋಗ್ತೇವೆ ಐಕ್ಯ ಸ್ಥಳ ಅಂತ ಇಲ್ಲಿಂದಲೇ ನಾವು ಪ್ರಾರಂಭ ಆಗಬೇಕು ಅಂತಕ್ಕಂಥ ವಿಚಾರ ತಗೊಂಡು ಸ್ವಾಮೀಜಿಗಳು ಈ ಒಂದು ಸ್ಮಾರಕಕ್ಕೆ ಆಗಮಿಸಿದ್ದಾರೆ. ಯಾಕಂದರೆ ಎಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳು, ಯಾಕಂದರೆ ಶರಣರು ಬಸವಣ್ಣನವರ ಆದಿಯಾಗಿ ಅನ್ವೇಷಣೆ ಆಗಿರ್ತಾ ಎಲ್ಲ ಶರಣೆಯರ ಒಂದು ಚರಿತ್ರೆ, ಅವರ ಜೀವನ ಚರಿತ್ರೆ ತೆಗೆದು ನೋಡಿದ್ರೆ ಭಾಳ ಒಂಥರ ರೋಮಾಂಚನ ಅನ್ನಿಸ್ತದೆ. 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಕ್ರಾಂತಿ ಸಣ್ಣದಲ್ಲ. ಬಸವಣ್ಣನವರು ಅನುಭವ ಮಟ್ಟ ರಚನೆ ಮಾಡಿದರು.
12ನೇ ಶತಮಾನದಲ್ಲಿ ಆ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರು ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಒಂದು ಪಡೆಯನ್ನು ಕಟ್ಟಿದ್ರು. ಅವಾಗ ಪುರುಷರಷ್ಟೇ ನಾವು ಮಹಿಳೆಯರು ಕೂಡ ಶರಣರಾಗಿ ಅಲ್ಲಿ ಬಂದು ಮಾತು ಕ್ರಾಂತಿಯನ್ನು ಮಾಡಿ ವಚನ ಕ್ರಾಂತಿಯನ್ನು ಮಾಡಿದ್ರು. ಚಳುವಳಿ ಆದ ಸಂದರ್ಭದಲ್ಲಿ ಅಕ್ಕ ನಾಗಮ್ಮನವರು ಅವ್ರ ಮುಂಚೂಣಿಯಲ್ಲಿ ಇಲ್ಲಿ ಎಲ್ಲ ವಚನ ಸಾಹಿತ್ಯ ಎಲ್ಲ ಹಾಳಾಗಿಕೊಂಡು ಬೆನ್ನಿ ಕಟ್ಕೊಂಡು ಕೈಯಲ್ಲಿ ಕಣ್ಣು ಹಿಡ್ಕೊಂಡು ಅವರನ್ನು ಸಂರಕ್ಷಣೆ ಮಾಡಿದಂಥ 12ನೇ ಶತಮಾನದ ದೊಡ್ಡ ಇತಿಹಾಸ ಅಕ್ಕ ನಾಗಮ್ಮನವರು. ಅಂಥ ಒಂದು ಪವಿತ್ರವಾದ ಆ ಸ್ಥಳ ವಿಘ್ನೇಶ್ವರ ಹುಟ್ಟಿದ್ದು. ಇಲ್ಲಿಂದಲೇ ಅವರು ಗರಿಗೆರೆಗೆ ಒಂದು ಕಾರ್ಯಕ್ರಮ ವಿಶೇಷ ಒಂದು ಕಾರ್ಯಕ್ರಮ ಬಸವ ಜಯಂತಿ ಅಂಗವಾಗಿ ಅಲ್ಲಿ ನಾಡಿನ ದೇಶದ ಮೂಲೆಗಳಿಂದ ಎಲ್ಲ ಮಠಾಧೀಶರು ಕೂಡ ಅಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವ್ಯತ್ಯಾಸದ ಪೂಜ್ಯರು ಆ ಕಾರ್ಯಕ್ರಮದ ಭಾಗಿಯಾಗಿ ಇಲ್ಲಿ ಕೂಡ ಒಂದು ಪ್ರವಚನ ಇದೆ. ಆ ಪ್ರವಚನದಲ್ಲಿ ನಮ್ಮ ಒಂದು ಶರಣರ ಬಗ್ಗೆ ಒಂದು ಹಿತನುಡಿಗಳು ಅವರು ಹೇಳುವುದಿದ್ದಾರೆ. ಪ್ರತ್ಯೇಕ ಸ್ವಾಮೀಜಿಯವರು ಅಂತಂದ್ರೆ ನಮ್ಮ ಇವರು ಹೇಳಿದಾಗೆ ಡಾಕ್ಟರ್ಗಳಾಗೆ ಅವರು ಬಹಳ ಒಂದು ವಾಕ್ಯಗಳು ಬಸವಣ್ಣನ ತತ್ವಕ್ಕೆ ಬರಬೇಕಂತ ಸುಮ್ಮನೆ ಅವರಿಗೆ ಸಂಪೂರ್ಣ ಅದರಿಂದ ಅಧ್ಯಯನ ಮಾಡಿ ವಚನ ಸಾಹಿತ್ಯದ ಒಳಮರ್ಮವನ್ನು ಅರ್ಥಾಗ ಮನುಷ್ಯ ಆಟೋಮೆಟಿಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿಬಿಡ್ತಾರೆ. ಮನುಷ್ಯ ಯಾವ ಸಂಸಾರ ಬೇಡ, ಆಸ್ತಿ ಬೇಡ, ಹಣ ಬೇಡ, ಯಾವ ಬಂಗಾರ ಬೇಡ, ಎಲ್ಲವನ್ನು ತ್ಯಾಗ ಮಾಡಿ ಮನುಷ್ಯ ನಿರಾಳಾಗ್ತಾರೆ. ಏನಪ್ಪ ಅಂದರೆ ಏನಿಲ್ಲ ಸಂಸಾರದಾಗ ಏನು ಬೆಳೆಸಿಲ್ಲ ಅಷ್ಟೇ ತಿಳ್ಕೊಂಡೇಳಿ ಎಂಥ ಸಂಸಾರ ಇದ್ರೂ ಬರ್ತಾರೆ. ಆ ಪೂಜೆರು ಮಾತ್ರ ವಿಶೇಷವಾಗಿ ಬಸವಣ್ಣ ತತ್ವಕ್ಕೆ ವಾಲಿ ಈ ತಮ್ಮ ಶರೀರ ಮನಸ್ಸನ್ನೇ ಬಸವಣ್ಣವರಿಗೆ ಅರ್ಪಿಸಿಬಿಟ್ಟಿದ್ದಾರೆ. ಅಂಥ ಒಂದು ಸ್ವಾಮೀಜಿಯವರು ಇವತ್ತು ಇಂಗ್ಲೇಶ್ವರ ಗ್ರಾಮದಿಂದ ಅವರು ಆ ತರೀಕೆರೆಗೆ ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಾವು ನಮ್ಮವರಿಗೆ ಒಂದು ಪೂಜೆ ಸಲ್ಲಿಸಿ ಬರಾಗ್ತದ ತಾಯಿ ಮಾಲಗಂಬೆಗೆ ಅವರಿಗೂ ಕೂಡ ಒಂದು ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಅವರು ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಪೂಜೆಯಲ್ಲಿ ಬಂದು ಇದು ಪೂಜೆ ಸಲ್ಲಿಸಿ ಒಂದೆರಡು ಇತರಗಳನ್ನು ಹೇಳ್ಕೊಟ್ಟು ಇಟ್ಕೊಂಡು ಅವ್ರ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದು ಮಾತನಾಡಿ ಅವಕಾಶ ಕೊಡ್ತಾ ಇಲ್ಲ ಪೂಜೆರಿಗೆ ಎಲ್ಲ ಶರಣರಿಗೆ ನನ್ನ ಶರಣ ವಿಶ್ವಗುರು ಬಸವಣ್ಣನವರನ್ನು ಬಸವಾದಿ ಶಿವಶರಣರನ್ನು ಬೆನ್ನುಮನದಲ್ಲಿ ತೆಗೆದುಕೊಂಡು ಬಸವ ತತ್ವವನ್ನು ನಾಡಿನಲ್ಲಿ ನಡೆ ತಮ್ಮ ಪ್ರವಚನದ ಮೂಲಕ ಪ್ರಸಾರಗಳಿದಂತಹ ಪರಮಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ತತ್ವವನ್ನು ಸ್ಮರಿಸಿಕೊಂಡು ಇಂದು ಇಂಗ್ಲೇಶ್ವರ ಗ್ರಾಮದಲ್ಲಿ ಊರಿನ ಹಿರಿಯರಾದಂತಹ ನಡಕಟ್ಟೆಯಪ್ಪವರು, ನಮ್ಮ ಲಿಂಗಾಣಿಯಪ್ಪವರು, ಡಾಕ್ಟರ್ ಮಡಿಕೇಶ್ವರ ಡಾಕ್ಟರು ಹಾಗೂ ಎಲ್ಲ ಹಿರಿಯರ ಸಂಗತಿಲೆಲ್ಲ ಹಿರಿಯರೆಲ್ಲ ಸೇರಿದ್ದಾರೆ. ನಮ್ಮಲ್ಲಿ ಎದಕ್ಕಾಗಿ ಬಂದಿದ್ದಪ್ಪ ಅಂತಂದ್ರೆ ನಾಳೆ ದಿವಸ ತರೀಕೆರೆ ಒಳಗೆ ಅಕ್ಕ ನಾಗರಾಜ ತಾಯಿಯವರ ಪಕ್ಕನೆ ಸಮುದಾಯದಲ್ಲಿ ಬಸವ ಜಯಂತಿ ಹಾಗೂ ಸರ್ವಸಾಧಾರಣ ಜಯಂತಿ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಕೊಡಬೇಕು. ನಮ್ಮ ಮನೆಗಳಿಂದ ಹೋಗೋದಲ್ಲ ಅಕ್ಕ ನಾಗರಾಜ ತಾಯಿಯವರು ಇದು ಖಂಡಿತವಾಗಿಯೂ ಇಂಗ್ಲೇಶ್ವರ ಬಸವಣ್ಣವರು ಚೆನ್ನಾಗಿ ಬೇರೆ ಬೇರೆ ಬರ್ತೀವಿ. ಬಸವಣ್ಣವರು ಬರ್ತಾರೆ ಆ 2-3 ಸಲ ಜಾತಿ ಬಾಯಲ್ಲಿ ಇಂಗ್ಲೇಶ್ವರ ಆ ಮಂಗಳೂರಿನೂ ಹುಟ್ಟ್ಯಾದ ಒಂದು ಇತಿಹಾಸ ಐತಿ. ಅದು ಶಿಲಾಶಾಸನ ದಾಖಲೆಗಳು ಅದು ಹೊಸ ದಿವಸದ ಬೇಡ ನಾವು ಕ್ಷೇತ್ರ ಅದು ಇಂಗ್ಲೇಶ್ವರ ಬಾಯಿಗೆ ಹೇಳ್ಕೊತೀವಿ. ಆ ಅಕ್ಕನಾಗಲಾಂಬಿಕೆ ತಾಯಿ ಹುಟ್ಟಿದ ಮಾತ್ರ ಇಂಗ್ಲೇಶ್ವರ, ಇದರಲ್ಲಿ ಯಾವುದು ಹೋಗ್ತದೆ ಅಂತ ಅಕ್ಕನಾಗಲಾಂಬಿಕೆ ತಾಯಿಯವರು ಈ ಬಸವ ತತ್ವ ಬಸವ ಧರ್ಮ ಇದರ ಬೆನ್ನೆಲುಬಾಗಿತ್ತು. ಈ ಬಸವಣ್ಣನವರು ಎಲ್ಲರಿಗೂ ಕಾರಣ ಅಂದರೆ ಅಕ್ಕನಾಗಲಾಂಬಿಕೆ. ಅವರು ಭಾಳ ಒಂದೇ ಮಗಳಾಗಿ ಹುಡ್ತಾರೆ. ಒಂದೇ ಮಗಳು ಅಂದರೆ ಎಲ್ಲರ ಮನೆಗೆ ಒಂದೇ ಮಗಳು ಹುಡ್ತಾರೆ ಅಂದರೆ ಎಲ್ಲರೂ ಹಂಗೆ ಬಿಡ್ತಿರ್ತಾರೆ, ಗಂಡು ಹಿಡಿಯುವ ಅಂತಿರ್ತಾರೆ. ಹಿಂಗೆ ಎಲ್ಲ ಹಂಗೆ ಕೊಟ್ಟಿರ್ತಾರೆ. ಹುಟ್ಟಾಳೆ ಹೆಣ್ಣು ಹುಟ್ಟಾಳೆ ಅಂತ ಅಯ್ಯ ಅವತ್ತಿಂದ ಒಂಥರ ಕೀಳು ಹೇಳೋದಂತ ಒಂದು ಕೀಳು ಏನು ಹೋಗ್ತು ಅಂದ್ರೆ ಕೆಲವೊಂದು ಕಡೆ ಇರ್ತಿರ್ತಾರೆ ಮಾರಿ ದೇವ್ ಕೊಟ್ಟಿದ್ದು ಹಿಂಗೆಲ್ಲ ಇರ್ತಿರ್ತಾರೆ ಕೆಲವೊಂದು ಕಡೆ. ಅಂದ್ರೆ ಹೆಣ್ಣು ಅಂತ ಅಷ್ಟೊಂದು ಕೀಳು ಅಂತ ಹಂಗೆ ಇದು ಮಾಡ್ಕೊಂಡು ಮುಂದೆ 5-6 ವರ್ಷಕ್ಕೆ ತಗೊಂಡು ಅದೇ ಬಸವಣ್ಣ ಹುಟ್ಟುವಾಗ ಅತಿಥಿಗೆ ತಿಳುವಳಿಕೆ ಬಂದಿತ್ತು. ಒಂದು 4-5-6 ವರ್ಷ ಇರ್ಬೇಕು ಅತಿಥಿಗೆ ತಿಳುವಳಿಕೆ ಬಂದಿತ್ತು. ಆ ತಮ್ಮ ಮೇಲೆ ಎಲ್ಲ ಭಾಳ ಪ್ರೀತಿ ಮಾಡ್ತಿದ್ರು. ನಾಗಮ್ಮ ತಾಯಿನೇ ಪ್ರೀತಿ ಕ್ರಮ ಆ ದುಃಖವನ್ನೆಲ್ಲ ಸೇರಿಸ್ಕೊಂಡು ಅವ್ರು ತಮ್ಮ ಮೇಲೆ ಭಯಂಕರ ಪ್ರೀತಿ. ಆ ತಮ್ಮ ಅಂದ್ರೆ ಜೀವ, ನಾಗಮ್ಮ ತಾಯಿ ತಮ್ಮ ಜೀವ. ಆ ಬಸವಣ್ಣ ಅಕ್ಕ ಅಂದ್ರೆ ಜೀವ, ಅವ್ವ ಬೇಡ ಅಪ್ಪ ಬೇಡ ಯಾರು ಬೇಡ ಅಕ್ಕ ಅಂದ್ರೆ ಜೀವ. ಅಷ್ಟೊಂದು ನನ್ನ ಪ್ರೀತಿ. ಹಂಗಾಗಿ ಬೆಳ್ಕೊಂಡು ಮುಂದೆ ಇವರೆಲ್ಲ ಶೈವ ಬ್ರಾಹ್ಮಣ. ಈಗೆಲ್ಲ ಈ ಶೈವ ಬ್ರಾಹ್ಮಣರೆಲ್ಲ ನಿಮಗೆ ಶೈವ ಬ್ರಾಹ್ಮಣ ಇಸದ ಇಲ್ಲ ವೈಷ್ಣವ ಶೈವ ಇದ್ರೆ ನಮ್ಮ ಕೂಡ 25 ಬ್ರಾಹ್ಮಣ
ಮೊನ್ನೆ 2 ಸಾವಿರದ 6ನೇ ಅವರು ಮತ್ತೆ ಎಲ್ಲರೂ ವೈಷ್ಣವರಿಗೆ ನಾಯಕರು ಅಂತೇಳಿ ಅಂದ್ರೆ ಮಧ್ವಾಚಾರ್ಯರಿಂದ ಅವರು ವೈಷ್ಣವರು ಅಂದರೆ ಎಲ್ಲ ಶ್ರೀರಾಮರು ಆ ಮುಂದ್ಕೊಂಡು ಅದು 8-10 ವರ್ಷ ಒಂದು ಉಪನಯನ ಕಾರ್ಯಕ್ರಮ ಬರ್ತಾರೆ. ಉಪನಯನ ಕಾರ್ಯಕ್ರಮ ಎಲ್ಲ ಒಂದು ಕೂಡಿಸಿ ದೊಡ್ಡ ರಾಜರಲ್ಲಿ ಕೂಡಿಸೋಣ ನಿಮ್ಮ ಮಗು ಕೇಳೋದು ಬಸವಣ್ಣ ಏನು ಎಲ್ಲರ ಮಕ್ಕಳಿಗೆ ಜೀವೇಶ್ ಇಲ್ಲ ದೀಕ್ಷಾ ಇದೆ ದೀಕ್ಷಾ ಅಂತ ದೀಕ್ಷಾ ಮೋಕ್ಷ ಆಗ್ತೈತಿ ದೀಕ್ಷಾ ನಾನು ವಿದ್ಯಾಭ್ಯಾಸ ಆಗ್ತೈತಿ ಸಮಾಜದಲ್ಲಿ ಎಲ್ಲ ತಿಳಿಸಿದ್ರು. ಅವರು ದೀಕ್ಷಾ ಆದ್ರೆ ಮೋಕ್ಷ ಮೋಕ್ಷ ದೇವ್ರ ತಕ್ಕ ಹೋಗಿರ್ತೀವಿ. ನಮ್ಮ ಮಕ್ಕಳು ಮಾಡ್ತಾರೆ ಯಾಕೆ ಮಾಡಕ್ಕೆ ಹೋಗಲ್ಲ ಇದೇ ಮಾಡಕ್ಕೆ ಹೋಗಲ್ಲ ಯಾಕೆ ಹೋಗಲ್ಲ ಹಾಗೆ ಹೆಣ್ಮಕ್ಳು ದೀಕ್ಷಾ ಮಾಡ್ಕೊಂಡು ಹೀಗೆಲ್ಲ ನಮ್ಮ ಮಕ್ಕ ಮಾಡೋದು ಬೇಡ ಅದೇ ನಮ್ಮ ಮಕ್ಕಳು ಮೊಬೈಲ್ ಮಾಡಿದ್ರೆ ನೀವು ಮೊಬೈಲ್ ಮಾಡಕ್ಕೆ ಹೋಗಲ್ಲ ಆಕೆ ಹೆಣ್ಮಕ್ಳಂದ್ರೆ ಶುದ್ಧ ನಾನು ಹೀಗೆಲ್ಲ ಚರ್ಚೆ ಎಟ್ಟೆ ತಿರುಗಿತಾನೆ ಈ ಹುಡುಗ ಮುಂದೆ ಹೋಗ ಹೀಗೆಲ್ಲ ಬೇಕು ಮತ್ತೆ ಈಗ ಯಾಕೆ ನಾಳೆ ನಿನ್ನ ಮಗ ಚಲೋ ಬುದ್ಧಿ ಹೇಳು ಅವ್ನು ಸುಮ್ಕೊಂಡ್ರೆ ಮತ್ತೆ ಈಗ ದೀಕ್ಷಾ ಮಾಡ್ಕೊಂಡ್ರೆ ಅಂತ ಇಲ್ಲಾಂದ್ರೆ ನಾವು ಬರ್ತೇವೆ ನಾಳೆ ಬರೀ ವಾದ ಮಾಡ್ಬೇಕು ಬಿಡ್ತಾರೆ ಬಸವಣ್ಣ ವಾದ ಮಾಡ್ಕೊಂಡ್ಬಿಡ್ತಾರೆ ಮತ್ತು ಅದೇ ಮತ್ತು ಅನಿವಾರ್ಯ ಮತ್ತು ಎಲ್ಲರೂ ಒತ್ತಡ ಮಾಡೋದು ಅಲ್ಲಿ ಊರೇ ಬಿಟ್ಟು ಹೋಗ್ಬೇಕು ಊರು ಬಿಟ್ಟು ಬಸವಣ್ಣ ಮಾಡ್ತೀವಿ ನಾನು ನಿಮ್ಗೆಲ್ಲರೂ ತ್ಯಾಗ ಮಾಡಿರ್ತೀನಿ ನಾವು ಊರೇ ಬೇಡ ನೀವು ಬೇಡ ಊರು ಬೇಡ ಅಂತ ಹೊಂಟು ಅವಾಗ ಒಂದು 10 ವರ್ಷಕ್ಕೆ 8-10 ವರ್ಷಕ್ಕೆ ಬಂದ್ಬಿಟ್ಟು ಮಾಡ್ಕೊಡ್ತಾರೆ ಅವಳು ಇವ್ರ ಅಕ್ಕ ಕೂತಿರ್ತಾಳೆ ಅವ್ರ ಅಕ್ಕ ಅಲ್ಲಿ ಈಗೇನು ಕಪ್ಪಡಿದ್ದು ಸಂಗಮ ಐತಲ್ಲ ಅದು ಮಕ್ಕಳಿಗೆ ಬ್ರಹ್ಮಪುರ ಅಂತ ಹೋಗ್ಬೋದು ಆ ಬ್ರಹ್ಮಪುರ ಶಿವದೇವರಿಗೆ ಕೊಟ್ಟಿತ್ತು ಶಿವದೇವ ಅಂತಂದ್ರೆ ಅವರೆಲ್ಲ ಸ್ವಾತಂತ್ರ್ಯ ಮಗನೇ ಇವರು ಬಸವಣ್ಣವರ ಅವ್ವ ಮಾದಲಾಂಬಿಕೆ ತಾಯಿ ಅವರಣ್ಣ ನೀಲಕಂಠ ಅವರಣ್ಣ ಮಾದರಸ ಅವರಣ್ಣ ಬಲದೇವರಸ 4 ಮಂದಿ ಒಳಗೆ ಬಲದೇವರಸರ ಮಗಳು ಗಂಗಾಂಬಿಕೆ ತಾಯಿ ಮಾದರಸರ ಮಗಳು ನೀಲಾಂಬಿಕೆ ತಾಯಿ ಇಬ್ಬರಿಗೆ ಒಂದೊಂದೇ ಮಕ್ಕಳು ಅವ್ರು ಇಬ್ಬರು ಒಂದೊಂದು ರಾಜ್ಯದ ಮಕ್ಕಳಿಗೆ ಪ್ರಧಾನಿ ಇದ್ರು ಅವರು ಬಲದೇವರಸರು ಬಿಜ್ಜಳ ಕಲ್ಯಾಣ ಬಂದ ನೀಲಕಂಠ ಒಬ್ಬರೇ ಇರ್ತಾರೆ ಇವರೆಲ್ಲ ನೀಲಕಂಠ ವಂಶಸ್ಥರು ನೀಲಕಂಠರು ಅವ್ರಿಗೆ 4 ಜನ ಬರ್ತಾರೆ ನೀಲಕಂಠರಿಗೆ 2 ನಿಮಿಷ ನೀಲಕಂಠರಿಗೆ 4 ಜನ ಬರ್ತಾರೆ ಒಂದೇದವ ಶಿವದೇವ ನಂತರ 3 ಜನ ಅಂದ್ರೆ ಇವ್ರು ಬಗ್ಗಿಬಿಟ್ಟರೆ ಒಂದೊಂದು ಭಾಗ ಬಿಟ್ಟಿರ್ತಾರೆ ಈ ಶಿವದೇವರಲ್ಲಿ ಬ್ರಹ್ಮಪುರಿಗೆ ಬಿಟ್ಟಿದ್ರು ಈಗ ಗುರು ಸಂಗಮದಲ್ಲಿ ಅದು ಮೊದಲು ಬ್ರಹ್ಮಪುರಿ ದೂರ ಆ ಭಾಗದೆಲ್ಲ ದೇವರಿಗೆ ನೋಡಕ್ಕೆ ಆ ಶಿವದೇವ ನಾಲ್ಕು ಬಿಟ್ಟಿದ್ರು ಉಳಿದು 3 ಜನ ಇದ್ದಿದ್ರು ಊರಾಗಿದ್ದರು ಅದಕ್ಕೆ ಆ ಸ್ವಾತಂತ್ರ್ಯ ಪಟ್ಟಿರ್ತಾರೆ ಈ ನಾಗಲಾಂಬಿಕೆ ತಾಯಿ ಆ ಸ್ವಾತಂತ್ರ್ಯ ಪಟ್ಟಿರ್ತಾರೆ ಅವರು ಬ್ರಹ್ಮಪುರಿಗೆ ಬಂದಿರ್ತಾರೆ ಒಂದು ಕಡೆ ಮುಲ್ಯಾಗ ಬಿಟ್ಟಿರ್ತಾರೆ ದೀಕ್ಷೆಲ್ಲ ಕೇಳ್ಕೊಂಡು ತೆಗೆದು ಬಿಟ್ಟಿರ್ತಾರೆ ಅಮ್ಮ ಎದ್ದು ಹೊರಗೆ ಯಾವ ಮಟ್ಟ ಎದ್ದು ಹೊಡೆಬಿಡ್ತಾರೆ ನಾಗಲಾಂಬಿಕೆ ತಾಯಿ ಎದ್ದು ಹೋಗಿ ಅವ್ರ ತಮ್ಮ ಕೈ ಹಿಡಿದು ಯಾವ ತಮ್ಮನ ಕೈ ಹಿಡಿದು ಏನಪ್ಪ ತೆಟ್ಟಿ ಬಿಡೋ ಅಲಕ್ಷ ಮಾಡ್ತಾರೆ ಏನಪ್ಪ ನನ್ನ ಸರಿಯಾಗಿ ಇಷ್ಟೊಂದೆಲ್ಲ ಇದು ಮಾಡಕತ್ತಿ ನಡಿ ಅಂತ ತಮ್ಮ ಮತ್ತು ಅವ್ರ ಗಂಡನೂ ಬರ್ತಾರೆ ಶಿವದೇವರು ಬರ್ತಾರೆ ಎಲ್ಲರೂ ಕೂಡ ತಮ್ಮ ಊರಿಗೆ ಕರ್ಕೊಂಡು ಹೋಗಿ ಮುಂದೆ ಮತ್ತು ತಮಗೂ ಶಿಕ್ಷಣ ಕೊಡಬೇಕು ಇನ್ನು ನನ್ನ ಜೀವನ ಎಲ್ಲ ಏನಪ್ಪ ಅಂದ್ರೆ ನನ್ನ ಸಲಹೆ ನಮ್ಮ ತಮ್ಮ ಇರ್ತಾನೆ ಅವನೇ ನಮಗೆಲ್ಲ ಅಂತೇಳಿ ಅವ್ನು ಶಿಕ್ಷಣ ಕೊಡಿಸ್ಬೇಕಂತೇಳಿ ಏನಕ್ಕೆಲ್ಲ ಕಪ್ಪಡಿ ಸಂಗಮ ಐತಲ್ಲ ಆ ಕಪ್ಪಡಿ ಸ್ಕೂಲ್ದಾಗ ಹಂಚಿ ಚಲೋ ಶಿಕ್ಷಣ ಕೊಡಿಸ್ತಾರೆ ಇದು ಮಾಡ್ತಾರೆ ಮುಂದೆ ಅವ್ರು ಇಷ್ಟು ಹಿಂಗೆ ಆವಿಷ್ಕಾರ ಮಾಡ್ತಾರೆ ಮುಂದೊಂದು 10-12 ವರ್ಷ ಅವ್ರ ವಿದ್ಯಾಭ್ಯಾಸ ಆವಿಷ್ಕಾರ ಮಾಡ್ಕೊಂಡು ತಾವು ಲಿಂಗ ಕಟ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರೋಡಿ ಅಕ್ಕನಾಗಲಾಂಬಿಕೆ ತಾಯಿ ಮನ್ಯಾಗ ಅಕ್ಕ ಏನಪ್ಪ ತಮ್ಮ ಇಲ್ಲಪ್ಪ ಇವತ್ತು ಒಂದು ಭಾರಿ ಚಮತ್ಕಾರ ಬಂತು ದೇವರ ಕಣ್ಣಿಗೆ ಕಾಣಾರ ದೇವರು ಕಣ್ಣಿಗೆ ಕಾಣಂಗೆ ಮಾಡಿದೆ ಅದು ಎಲ್ಲರೂ ಕೊಡ್ಬೋದಕ್ಕ ಆಮೇಲೆ ದೀಕ್ಷಾ ಮಾಡೋದು ಏನು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ರು ಭಾಳ ಚಲೋ ಮಾಡಿದ್ರು ಯಾವತ್ತೂ ತಮ್ಮ ಹುಡುಕಾಕೋದಂದ್ರೆ ಭಾಳ ಅಕ್ಕನಾಗಲಾಂಬಿಕೆ ಭಾಳ ಚಲೋ ಅವಾಗ ಅಕ್ಕ ಈಗ ನೀನು ಲಿಂಗ ಕಟ್ಬೇಕ ನಿನ್ನ ಈ ದೀಕ್ಷಾ ಮಾಡಿ ಬಸವಣ್ಣ ಇಲ್ಲಪ್ಪ ನಾ ಹೆಣ್ಮಗಳು ನನಗೆ ಹೆಂಗೆ ದೀಕ್ಷಾ ಮಾಡೋದು ಇಲ್ಲಕ್ಕ ನಿನಗೆ ದೀಕ್ಷಾ ಮಾಡೋದು ಬಸವಣ್ಣನವ್ರು ಫಸ್ಟಿಗೆ ದೀಕ್ಷಾ ಮಾಡಿದಂದ್ರೆ ಅವ್ರ ಅಕ್ಕಗೆ ಜಗತ್ತಾಗ ಇಡೀ ಪ್ರಪಂಚದ ಇತಿಹಾಸದ ಮೊದಲಿಗೆ ದೀಕ್ಷೆ ಆದಂಥ ಹೆಣ್ಮಗಳ ಹತ್ರ ಅಕ್ಕನಾಗಲಾಂಬಿಕೆ ತಾಯಿ ಅವ್ರು ಬಸವಣ್ಣವ್ರು ದೀಕ್ಷಾ ಮಾಡಿ ಎಲ್ಲ ಮಾಡಿ ಉಪದೇಶ ಮಾಡಿ ಕೂತರು ಅವ್ರು ಬಂದ ಗಂಡ ಅಂದ್ರೆ ಶಿವದೇವ ಮಾವ ಬಂದ ಏನು ನಡೆಸಿದ್ರು ನೀವು ಅಂತೂ ತಮ್ಮ ಅಕ್ಕ ಏನು ನಡೆಸಿಲ್ಲ ಮಮ್ಮ ಬಾ ಅವಾಗೆಲ್ಲ ತಿಳಿಸಿ ಹೇಳಿ ಮತ್ತು ಹಿಂಗೆ ಹಿಂಗಂದ್ರೆ ಹಿಂಗೆಲ್ಲ ತಿಳಿಸಿ ಹೇಳಿ ಮಾಮ ನೀವು ದೀಕ್ಷೆ ಮಾಡಿ ಯಾರು ಮಾಡ್ತಾರೋ ಮಾಡೋಣ ಅಕ್ಕ ಮಾಡಕ್ಕ ಯಪ್ಪ ನಾ ಹೆಂಗೆ ಮಾಡಲಿಪ್ಪ ಹೆಣ್ಮಕ್ಳು ನಾ ದೀಕ್ಷೆ ಆಗಿಲ್ಲ ಅಂದ್ಮೇಲೆ ಇಲ್ಲಕ್ಕ ಹೆಣ್ಮಕ್ಳು ಬರೀ ದೀಕ್ಷೆ ಮಾಡ್ಪಾಟಿ ಅಂತಾರೆ ಗುರುಗಳು ಸಹಿತ ಆಗ್ಬೋದಕ್ಕ ನೀ ದೀಕ್ಷಾ ಮಾಡ ಮತ್ತು ಮಾಡಿ ಅವ್ರ ಅಕ್ಕನ ಗುರು ಹೊತ್ತು ಮಾಡಿ ಅವ್ರ ಅಕ್ಕನ ಕಡೆಗೆ ದೀಕ್ಷೆ ಮಾಡಿ ಅಂದ್ರೆ ಇಂಥ ಕ್ರಾಂತಿ
ಸರ್ಕಾರಿ ವಿಚಾರಗಳೆಲ್ಲವೂ ಆಮೇಲೆ ಮುಂದೆ ಮತ್ತು ಬಸವಣ್ಣ ಕಲ್ಯಾಣ ಮಹೋತ್ಸವ ವ್ಯವಹಾರವಾದಾಗ ಇಲ್ಲಪ್ಪ ಬಲದೇವರ ಸ್ವಾತಂತ್ರ್ಯ ಆ ಮಗಳ ಆಗ ಚಂದ ಮತ್ತು ಗಂಗಾಂಬಿಕೆ ಮಾಡ್ತಾರೆ ಮುಂದೆ ಮಂಗಳವೇಳೆ ಹೋಗಿ ಕಲ್ಯಾಣ ಕೊಟ್ಟು ಮತ್ತು ನೀರಾಂಬಿಕೆ ಮಾಡ್ತಾರೆ ಅದು ಸಾವಿರ ಹೀಗೆಲ್ಲ ತೊಗೊಂಡು ಮಾಡಿ ಎಲ್ಲ ಒಗ್ಗಟ್ಟು ಮಾಡ್ಕೊಂಡು ಎಲ್ಲ ಧರ್ಮ ಬೆಳೆಸ್ಕೊಂಡು ಆಮೇಲೆ ಎಲ್ಲ ಶರಣರು ಬರೋರು ಹೋಗೋರು ಎಲ್ಲರೂ ನೋಡ್ಕೊಂಡು ಕಾಳಜಿ ಮಾಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಆಮೇಲೆ ತಾಯಿಯವರು ಸಂಪೂರ್ಣ ಬದುಕಲ್ಲೇ ಬಸವಣ್ಣ ಸರ ಇತ್ತು. ಆಮೇಲೆ ಅವರು ಹುಟ್ಟಿಕೊಂಡು ಈ ದೀಕ್ಷಾ ಆದ್ಮೇಲೆ ಚಂದ ಬಸವಣ್ಣ ಹೋಗ್ತಾರೆ. ದೀಕ್ಷಾ ಹುಟ್ಟಿಕೊಂಡು ದೀಕ್ಷಾ ಆಯಿತು ಬಸವಣ್ಣ ದೀಕ್ಷಾ ಆದ್ಮೇಲೆ ಚಂದ ಬಸವಣ್ಣ ಹೋಗ್ತಾರೆ. ಆವಾಗ ಚಂದ ಬಸವಣ್ಣ ಪಕ್ಕ ಇದ್ಕೊಂಡು ಹಿಂಗೆ ಗೌರವ ದೀಕ್ಷೆ ಮಾಡ್ತಾರೆ ಮಾಡಿ ಚಂದ ಬಸವಣ್ಣ ಹೋಗ್ತಾರೆ. ಆಮೇಲೆ ಚಂದ ಬಸವಣ್ಣವ್ರು ಸಹ ಪೂರ್ಣ ಸಮರ್ಪಣೆ ಗಾಯಪ್ಪ ನನಗೆ ಸ್ವಾತಂತ್ರ್ಯ ಅಪ್ಪನು ಇವನೇ ಅವನು ಇವನೇ ದೇವರು ಇವನೇ ಗುರುನು ಇವನೇ ಮಾ ಹೆಂಗೆ ಹೇಳ್ತಾರೆ ಪೂರ್ಣ ಸಮರ್ಪಣೆ ಮಾಡಿ ಹೋಗಿ ತಪ್ಪಿಸ್ತಾರೆ. ಹಿಂಗೆಲ್ಲ ಮಾಡ್ಕೊಂಡು ಕಲ್ಯಾಣದೊಳಗೆಲ್ಲ ಭಾಳ ದೊಡ್ಡ ಪ್ರಮಾಣದಾಗೆಲ್ಲ ಧರ್ಮ ಬೆಳಿತೈತಿ, ಅನುಭವ ಮಂಟಪ ಬೆಳಿತೈತಿ, ಭಾಳ ಜನ ಶರಣ ಬೆಳಿತಾರೆ. ಎಲ್ಲ ಬೆಳೆದು ಭಾಳ ಚೆನ್ನಾಗಿ ನಡೆಯುತ್ತೆ. ಕಲ್ಯಾಣದೊಳಗೆ ಕ್ರಾಂತಿ ಮೇಲ್ಜಾತಿಯ ಹುಡುಗಿನ ಕೆಳ ಜಾತಿ ಇದು ಗೋಡನೆ ಅಲ್ಲಿ ಕಲ್ಯಾಣದೊಳಗೆ ಕ್ರಾಂತಿ ಆಗಿ ಅಲ್ಲಿ ಬಸವಣ್ಣವ್ರನ್ನ ಹೊರ ಹಾಕ್ತಾರೆ, ಕಲ್ಯಾಣದ ಹೊರಗಡೆ ಹಾಕ್ತಾರೆ. ಇದು ಆಗಡೆ ಕಡೆ ಕಪ್ಪಡಿ ಸಮುದ್ರ ಬರ್ತಾರೆ. ಅಲ್ಲಿ ಮತ್ತು ಅಲ್ಲಿ ಹ್ಯಾಂಗೆ ಮಾಡೋದು ಎಲ್ಲ ಬಂದು ಅರ್ಶನಾಗಲಿಕ್ಕೆ ತಾಯಿಯವರು ಚೆನ್ನ ಬಸವಣ್ಣ ಹೇಳ್ಕೊತಾ ಇರ್ತಾರೆ. ಅವಾಗ ಮತ್ತೆ ಅಲ್ಲಿ ಎಲ್ಲ ಓದೋಂಥವ್ರು ಏನು ಮಂತ್ರಿಗಳನ್ನೆಲ್ಲ ಇರ್ತಾರೆ. ಇಲ್ಲ ಇವ್ರು ಹಿಂಗೆ ಬರಬಾರ್ದು, ಇವ್ರನ್ನ ಇದು ಒಟ್ಟೆ ಓಡಿಸೇ ಬಂದಿದ್ರು ಓಡಿಸೋನು ಮತ್ತು ಇವ್ರು ಏನು ಸಾಹಿತ್ಯ ಇದೆ ಸಾಹಿತ್ಯ ನಾಶ ಅಂದರೆ ಮತ್ತು ಆ ಪ್ರಕಾರ ಕಲ್ಯಾಣದೊಳಗೆ ಕ್ರಾಂತಿ ಆಗಿ ಎಳೆಹುಂಡಿ ಶಿಕ್ಷೆ ಆಗಿ ಮತ್ತು ಇವರೆಲ್ಲ ಕಲ್ಯಾಣಗಳು ಹೊರಬರುವಂಥ ವಚನ ಸಾಹಿತ್ಯಗಳನ್ನು ಹೊತ್ಕೊಂಡು ವಚನ ಸಾಹಿತ್ಯ ಹೊತ್ಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡು ಹೊರಗಡೆ ಬರ್ತಾರೆ. 10 ದಿಕ್ಕಿಗೆಲ್ಲ ಹರಿದು ಹೋಗ್ತಾರೆ ಎಲ್ಲ ಶರಣರು. ಅದರ ದೊಡ್ಡ ಪಡೆಯಗಳಾಗಿ ಹೋಗಿದ್ದಂದ್ರೆ ಒಂದು ಕಡೆ ಉಡುಪಿ ಕಡೆ ಒಂದು, ಶಿಕ್ಷಣ ಕಡೆ ಒಂದು, 2 ಭಾಗಕ್ಕೆ ದೊಡ್ಡ, ಆಮೇಲೆ ಕಡೆ ಸೋಲಾಪುರ ಕಡೆ ಹೋಗ್ತಾರೆ, ಮೈಸೂರು ಭಾಗ ಹಿಂಗೆ ಎಲ್ಲ ಕಡೆ ಹೊರಬಿಡ್ತಾರೆ. ಆದರೆ ಅತಿ ದೊಡ್ಡ ಪಡೆ ಯಾವುದಪ್ಪ ಅಂದ್ರೆ ಉಡುಪಿ ಕಡೆ ಹೋದಂಥ ಪಡೆ. ಅದರ ನೇತೃತ್ವವನ್ನು ಚನ್ನಬಸವಣ್ಣವರು, ಅಕ್ಕನಾಗಲಾಂಬಿಕೆ ತಾಯಿಯವರು, ಮಡಿವಾಳ ಮಾಚಿ ತಂದೆಗಳು, ಹುಲಿ ಚಂದ್ರೇಶ ಅವರು ಇವರೆಲ್ಲ ನೇತೃತ್ವದಲ್ಲಿ ಮತ್ತು ರೇವಣಸಿದ್ರು ಭಾಳ ಪುಣ್ಯದ ಊರು ರೇವಣಸಿದ್ರು ತಪಸ್ಸು ಮಾಡಿದಂಥ ಊರು. ಅಕ್ಕನಾಗಲಾಂಬಿಕೆಯವರಿಗೆ ಇವರು ಮಂತ್ರ ಊರುಗಳಿದ್ದಂಗೆ ಇದ್ರು ಅವರು ಹಾಕುವಂಥವ್ರು ರೇವಣಸಿದ್ರು ಇದು ಮಾಡ್ತಾರೆ. ಹಿಂಗೆಲ್ಲ ಇದ್ದು ಅಲ್ಲಿ ಹೋಗುವಂಥ ಅಲ್ಲಿ ಯುದ್ಧ ಆಗ್ತದೆ, ಇದು ಆಗ್ತೈತಿ. ಅವ್ರು ಬಂದು ಸೈನ್ಯ ಹಿಂದೆ ಮೇಲೆ ಇರ್ತೈತಿ, ನಾವು ನಿಮ್ಮನ್ನು ಕೊಲ್ಲಂಗಿಲ್ಲ. ನೀವು ಏನು ಹೊರಗೆ ಹೊತ್ಕೊಂಡ್ರಿ ತೆಲುಗಲ್ಲಿ ಹೊಂದಿಲ್ಲ ಅಪ್ಪನ ಪಾಠ ಬಿಡಕ್ಕೆ ಸುಟ್ಟು ಬಿಡ್ತೇವೆ ಹೋಗೋಲ್ಲ. ನಮ್ಮ ಪ್ರಾಣನೇ ಹೋಗೋದೇ ಕೈ ಕೊಡಂಗಿಲ್ಲ, ಈ ತತ್ವ ಕೊಡಂಗಿಲ್ಲ. ಇವತ್ತೆಲ್ಲ ಮುಂದೆ ಯಾವತ್ತೂ ಇದು ಹೊರಗೆ ಜಗತ್ತಿಗೆ ಬರಲ್ಲ. ಜಗತ್ತೆಲ್ಲ ಸತ್ಯ ಮಾರ್ಗ ಬೆಳಗ್ತೈತಿ. ನಾವು ಈ ಶರೀರ ನಾಶ ಹೋಗೈತಿ, ನಾವು ಕೊಡಂಗಿಲ್ಲ. ಅದರ ಸಲುವಾಗಿ ಕ್ರಾಂತಿ ಹಾಕೋತ ಮುಂದೆ ಎಲ್ಲಿ ಹೋಗೋದು ಕದಂಬರ ಭಾಗದಾಗ ಕದಂಬರ ಆಳುವಂಥ ಭಾಗದಲ್ಲ ಉಳಿವಿ ಆವಾಗ ಅಲ್ಲಿ ದೊಡ್ಡ ಕಾಡೈತಿ. ಕದಂಬರು ನಮ್ಮ ಇದ್ರೊಳಗೆ ಎಂಟ್ರಾಗಿ ನಾವು ರಕ್ಷಣೆ ಕೊಡ್ತೀವಿ. ಆ ಪ್ರಕಾರ ರಕ್ಷಣೆ ಕೊಟ್ಟು ಕಾಲ್ಮಡಿ ನಂತರ ಆ ಕಡೆ ಹೋಗೋದು. ಈ ಹೋರಾಟ ಈ ಗದ್ದದೊಳಗೆ ಸಾವಿರ ಶರಣರೆಲ್ಲ ಹುತಾತ್ಮರು ಎಷ್ಟೋ ಜನ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಚಂದ ಬಸವಣ್ಣವ್ರಿಗೆ ಒಂದು ಕತ್ತಿ ಚುಚ್ಚಿರ್ತೈತಿ, ಅವ್ರು ಗಾಯ ಇರ್ತೈತಿ. ಅಂದ್ರೆ ಗಾಯ ಇರ್ತೈತಿ, ಕಟ್ಟಿರ್ತಾರೆ, ಅದು ವಿಚಾರ ಮಾಡ್ತಿರ್ತಾರೆ. ಹಂಗೆ ತೊಗೊಂಡು ಅಲ್ಲೇ ಹೋಗಿ ಉಳಿಗೆ ಹೋದ್ಮೇಲೆ ಒಂದು 5-6 ತಿಂಗಳು ಚಂದ ಬಸವಣ್ಣ 5-6 ತಿಂಗಳು ಆದಮೇಲೆ ಚಂದ ಬಸವಣ್ಣವ್ರು ಲಿಂಗೈಕ್ಯ. ಆ 5-6 ತಿಂಗಳೊಳಗೆ ಮತ್ತೆ ಈ ವಚನವನ್ನೆಲ್ಲ ಸ್ಥಳಪಟ್ಟುಗಳಾಗಿ ಎಲ್ಲ ಹೋಗುಗಳು ವಸ್ತು ಅಲ್ಲೊಂದು ಬುದ್ಧಗಳು ವಚನಗಳು ಚಂದ ಬಸವಣ್ಣ ಎಲ್ಲ ವಚನಗಳು ಸ್ಥಳಪಟ್ಟ ಪ್ರಕಾರ ಮಾಡಿ ಅದೆಲ್ಲ ರೂಪರೇಷೆ ಎಲ್ಲ ರೆಡಿ ಮಾಡ್ತಾರೆ. ಒಳಗಾಗಿದ್ದಲ್ಲ ಆ ಗಾಯ ಹೆಚ್ಚಾಗ್ತದೆ. ಯಾಕಂದ್ರೆ ನಾವೆಲ್ಲ ಬಯಲು ಸೀನಿಯರು ಅಲ್ಲಿ 12 ತಿಂಗಳೊಳಗೆ 8-9 ತಿಂಗಳು ಮಳೆ ಆಗಿರ್ತದೆ ಮಲೆನಾಡಲ್ಲಿ. ಆ ಉಳಿವಿ ಭಾಗ ಕಾಪಿ ಮಳಿ, ಜಿಗಣಿ, ದಗಣಿ, ಸೊಳ್ಳೆ ಇವೆಂತೂ ನೋಡೋಂಥ ವಾತಾವರಣ. ಹೊರಗೆ ಸಾಕಲು ಮಳಿ ಅಲ್ಲಿ ಆಹಾರ ಬೇರೆ. ನಾವೆಲ್ಲ ರೊಟ್ಟಿ ಚಟ್ನಿ ಬದನೆಕಾಯಿ ತಿಂದವ್ರು ಇಲ್ಲೆಲ್ಲ. ಮತ್ತು ಅಲ್ಲಿ ಆಹಾರ ಬೇರೆ, ಇದು ಬೇರೆ. ಈಗ ಕಾಯಿಲೆ ಒಳಗೆ ಚನ್ನ ಬಸವಣ್ಣವ್ರ ಲಿಂಗೈಕ್ಯ. ಚನ್ನ ಬಸವಣ್ಣವ್ರ ಲಿಂಗೈಕ್ಯಾಗ ಅಕ್ಷರಶಃ ಅಕ್ಕನಾಗಲಾಗಿದ್ದ ಹುಚ್ಚಾಯ್ತು. ಹುಚ್ಚಿದ್ರೆ ಮಾಡಕ್ಕೆ ಮಾಡ್ತಾರೆ. ಎಷ್ಟೋ ಮತ್ತು ಎಲ್ಲರೂ ಕೂಡ ಶರಣರಿಗೆ ಚನ್ನ ಬಸವಣ್ಣ ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ತಾಯಿನ ಉಪಚಾರ ಮಾಡೋದಕ್ಕೆ ಹುಚ್ಚಾಗಿಬಿಡ್ತಾರೆ. ಆ ತಾಯಿಯವರು 75 ವರ್ಷ ನಾಗಲಾಗಿದ್ದಾರೆ. ಹುಚ್ಚಾಗಿಬಿಡ್ತಾರೆ. ಅಂದ್ರೆ ಹಿಂಗೆ ಕುತ್ಕೊಂಡು ಗೇಣಿಕೆ ಆಗಿಬಿಡ್ತಾರೆ. ನಾ ಹಿಂಗೆ ಇಂಗ್ಲೀಷ್ನೊಳಗೆ ಬಂದಿದ್ದಾರೆ, ಹಿಂಗಾಯ್ತು ನಮ್ಮ ತಮ್ಮ ಸಲ ಅವನ ಮನೆಗೆ ಬಂದು ಹಿಂಗೆಲ್ಲ ಚಾಡ್ತಾ ಬಂದು ಅವ ಅಲ್ಲಿ ಸಮುದ್ರ ಅವ್ರಿಗೆ ಗದಿಗೆ ಆಯಿತು. ಈ ಕಡೆ ನನ್ನ ಮಕ್ಕಳು ಗಂಗಾಂಬಿಕೆ ಇಲ್ಲಿ ತಿರ್ಕೊಂಡು ಎಂಕಿ ಹುಬ್ಬಳ್ಳಿ ಒಳಗೆ ಅಲ್ಲಿ ಗದಿಗೆ ಆಯಿತು. ಇನ್ನೊಂದು ತಾಯಿಗೆ ಗಂಗಲ್ಲಿ ಆಯಿತು. ಮತ್ತು ಎಲ್ಲ ಶರಣ ಹಿಂಗೆ ಆಯಿತು. ಮತ್ತು ನನ್ನ ಮಗ ಬಂದು ಇಲ್ಲಿ ಊರಿಗೆ ಒಳಗೆ ಅಡುಗೆ ಇದು ಆಯಿತು. ಏನಾಯ್ತು ಜೀವನ ಹುಚ್ಚಾಗಿ ಬರ್ತಿರ್ತಾರೆ.
ಅವಾಗ ಅವ್ರು ಭಾಳ ಧೈರ್ಯ ಕೊಟ್ಟವ್ರಪ್ಪ ಅಂದ್ರೆ ನಮ್ಮ ಹುಲಿ ಚಂದೇಶ ಈಗ ಶಿವಮೊಗ್ಗ ಹುಲಿ ಚಂದೇಶ ಒಂದು ಗಟ್ಟ ಕಾರ್ಯಕ್ರಮ ಮಾಡ್ತಾರೆ. ಇವಾಗ ನೀವು ಮಹಾಜ್ಞಾನಿ ಅದಿ ಹಿಂಗೆ ಯಾಕೆ ಮಾಡತ್ತಕ್ಕೆ ಅಲ್ಲ ಚಂದಯ್ಯ ಮತ್ತೆ ನನ್ನ ಬದುಕರೆ ಏನೈತೆ 75 ವಯಸ್ಸು ಎಲ್ಲರೂ ಬಂದ್ಬಿಡ್ತೀನಿ ಮಕ್ಕಳು ಹೋಗು ತಮ್ಮ ಹೋಗ ಶರಣ ಹೋಗಿ ಎಲ್ಲ ಹೋಗಿ ಏನೈತಿ ಇಲ್ಲ ಅವರೆಲ್ಲರೂ ಯಾರು ಹೋಗಿಲ್ಲ ಅವರೆಲ್ಲರೂ ಜೀವಂತ ಅದಾರ ಏನಿಲ್ಲ ಅವ್ರ ವಿಚಾರವನ್ನ ಜೀವಂತ ಅದಾರ ಆ ವಿಚಾರವನ್ನು ನಾವು ಅದನ್ನು ಆ ವಿಚಾರವನ್ನು ನೋಡಿ ಜಗತ್ತಿಗೆ ಬಿಡಬೇಕಾಗೈತೆ ಆ ವಿಚಾರವನ್ನು ಜಗತ್ತಿಗೆ ಬಿಡ್ತೀವಿ ಅಂದ್ರೆ ಅವ್ರು ಆ ವಿಚಾರದಾಗ ಆ ಶರಣ ಇರ್ತಾರೆ ಹೌದಲ್ಲ ತಮ್ಮ ಮತ್ತು ಅದನ್ನು ಮಾಡೋದು ನೋಡಿ ಅವಾಗ ಮತ್ತು ಹೊಳ್ಳಿ ಧೈರ್ಯ ತಗೊಂಡು ಎಲ್ಲ ತೊಗೊಂಡು ವಚನ ಕಟ್ಕೊಂಡು ಇದ್ದು ಶರಣರೆಲ್ಲ ಗಳೆ ಮಾಡಿಕೊಂಡು ಮುಂದೆ 15 ವರ್ಷ ಆ ಮನೆಯೊಳಗೆ ವಿಚಾರ ಮಾಡ್ತಾರೆ ನಮ್ಮನಿಗೆ ತಾಯಿ ಈ ಉಳಿದಂಥ ಶರಣರೆಲ್ಲ ಗಳೆ ಮಾಡ್ಕೊಂಡು 15 ವರ್ಷ ಮಾಡಿದಂತೆ ಮಂಗಳೂರು ಇದು ಚಿಕ್ಕಮಂಗ್ಳೂರ ಕೊಡಗು ಭಾಗ ಮೈಸೂರು ಭಾಗ ಆ ಎಲ್ಲ ಭಾಗ ತಿರುಗಾಟ ಪ್ರಚಾರ ಮಾಡಿ ಮತ್ತು ನಮ್ಮ ವಯೋ ಸೈಜ್ 15 ವರ್ಷ 9ನೇ ವಯಸ್ಸು ಅವ್ರು ವಯೋ ಸೈಜ್ಗಾಗಿ ಲಿಂಗೈತೆ ಆ ತರೀಕೆರೆ ಅನ್ನೋದು ಬ್ರಾಹ್ಮಣರ ಅಗ್ರಹಾರ ಅದೊಂದು ಅವ್ರು ಅಲ್ಲಿ ಅವರೆಲ್ಲ ಶರಣ ಕೂಡಿ ಈ ತಾಯಿಯೆಲ್ಲ ಅಲ್ಲಿ ಅಂತ ಆಮೇಲೆ ಆ ವಿಚಾರವನ್ನು ತೊಗೊಂಡು ಮತ್ತು ಮೂಲಿ ಚಂದೇಶ ಅಂತ ಮತ್ತೆ ಮುಂದಿನ ಭಾಗದಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡ್ಕೊತ ಮುಂದೆ ಹೋಗ್ತಾರೆ ಹಂಗೆ ನಮಗೆ ತಾಯಿಯವರು ಕೂಡ ಈ ಬಸವ ಧರ್ಮದ ಈ ಬಸವ ತತ್ವದ ಜೀವಾಳ ಅದಕ್ಕೆ ಆ ಕಾರ್ಯಕ್ರಮ ಈ ಜಗಕ್ಕೆ ಬಂದರೆ ಹೋಗ್ಬೇಕು ಅದಕ್ಕೆ ನಿಮ್ಮೆಲ್ಲ ನೋಡಿದ ನೀವೆಲ್ಲರೂ ಯಾರಪ್ಪ ಅಂತಂದ್ರೆ ಆ ಶರಣರ ಸ್ವರೂಪರೇ ಇದ್ದೇವೆ ನೀವೆಲ್ಲರೂ ಏನದಿಲ್ಲ ಆ ಶರಣರ ಸ್ವರೂಪರೇ ಇದ್ದೇವೆ ನಾವು ಆಯುಷ್ಯ ಏಕವಾಗಿ ಈ ಅಭ್ಯರ್ಥಿ 25 ವಯಸ್ಸು ನಿಮಗೆ 75 ವಯಸ್ಸು ಏನಾದಿರಿ ಅದಕ್ಕಿಂತ ಆಯುಷ್ಯ ಎಷ್ಟೇ ಇರಲಿ ನಾವು ಆಯುಷ್ಯ ಎಷ್ಟೇ ಹಾಕೊಳ್ಬೇಕು ಆ ಉಳಿದ ಆಯುಷ್ಯವನ್ನು ಈ ಸತ್ಯವಾದಂಥ ವಿಚಾರ ಬಸವಣ್ಣನ ಸತ್ಯವಾದಂಥ ವಿಚಾರವನ್ನು ಅದನ್ನು ಪ್ರಸರಿಸಕ್ಕೆ ಇದು ಮಾಡೋಕ್ಕೆ ನಮ್ಮ ಜೀವನವನ್ನು ಎಲ್ಲರೂ ಮುಳುಪಾಗಿಡೋದು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ನಾವೆಲ್ಲರೂ ಹೋಗುವಂಥ ವಿಚಾರ ಮಾಡಿ ಮಂಗಳಾರತಿ ಮಾಡಿಕೊಂಡು ನಾನು ಮುಂದೆ ಹೇಳಬೇಕು ಎಲ್ಲರಿಗೂ ಶರಣು ಶರಣ